ನಮಸ್ಕಾರ ಸ್ನೇಹಿತರೆ, ಯೇಸುವೆ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಗುರುವಾರ ಮಾತ್ರ ಅಲ್ಲ, ತುಂಬಾ ಇವತ್ತು ವಿಶೇಷ ದಿನ. ಯಾಕೆ ಅಂತಂದರೆ ಇವತ್ತು ಪುಷ್ಯ ನಕ್ಷತ್ರ ಸಹ ಬಂದಿದೆ. ಗುರುವಾರ ದಿನ ಪುಷ್ಯ ನಕ್ಷತ್ರ ಬಂದರೆ ತುಂಬ ಒಳ್ಳೆಯದು. ಹಾಗಾಗಿ ಇವತ್ತು ಗುರು ಪುಷ್ಯ ಯೋಗ ದಿನ ಅಂತ ಹೇಳಿಬಿಟ್ಟು ಇವತ್ತು ಈ ಥರ ಬರೋದು ಈ ವರ್ಷದಲ್ಲಿ 3 ದಿನ ಮಾತ್ರ ಬಂದಿತ್ತು. ಜುಲೈ 24, ಆಗಸ್ಟ್ 21, ಹಾಗೆ ಇವತ್ತಿನ ದಿನ ಇನ್ನೂ ಒಂದು ಸ್ಪೆಷಲ್ ಏನು ಅಂತಂದರೆ, ಇವತ್ತು ಯತಿ ಮಹಾಲಯ ಅಂತ. ಅಂದರೆ ಈಗ ನಾವು ಯಾರು ಗುರುಗಳಿಗೆ, ಆ ಥರ ಯತಿವರರಿಗೆ, ಸನ್ಯಾಸಿಗಳಿಗೆ ಏನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅಂತ ಇದ್ದರೆ, ಇವತ್ತೇನಾದ್ರು ಶ್ರಾದ್ದ ಮಾಡಿದರೆ ಗಯಾ, ವಾರಣಾಸಿ ಅಂಥ ಕಡೆ ಹೋಗಿಬಿಟ್ಟು, ಈಗ ಒಳ್ಳೊಳ್ಳೆ ಬುಕ್ಸ್ ಬರೆದಿರ್ತಾರೆ, ಅವ್ರ ಋಣ ನಮ್ಮ ಮೇಲಿರುತ್ತೆ. ನಾವು ಅವರಿಂದ ಎಷ್ಟೋ ತಿಳ್ಕೊಂಡಿರ್ತೀವಿ. ಅವರಿಗೆ ನಾವು ಆನರ್ ಮಾಡಬೇಕು ಅಂತಂದರೆ, ಶ್ರಾದ್ದ ಮಾಡಿದರೆ ಅದೆಲ್ಲ ಈ ದಿನದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಅದಕ್ಕೆ ಇವತ್ತು ಯತಿ ಮಹಾಲಯ ಅಂತ ಹೇಳ್ತಾರೆ. ಸೊ ಎಲ್ಲನೂ ಒಟ್ಟಾಗಿ ಇವತ್ತು ಬಂದಿದೆ. ಹಾಗೆ ಇಂಥ ಒಳ್ಳೆಯ ದಿನದಲ್ಲಿ ಏನಾದರೂ ಒಳ್ಳೆ ಕೆಲಸ ಶುರು ಮಾಡಿದ್ರೂ ಒಳ್ಳೆಯದು. ಆದರೆ ಕೃಷ್ಣ ಪಕ್ಷದಲ್ಲಾದರೆ ಇನ್ನೂ ಚೆನ್ನಾಗಿರುತ್ತೆ. ಮನೆ ಕಟ್ಟುವಾಗ ಫೈನಾನ್ಷಿಯಲ್ ಇದು ಎಲ್ಲ ಅದು ಆ ಮಹಾಲಯದಲ್ಲಿ ಅಷ್ಟೊಂದು ಮಾಡೋದಿಲ್ವಲ್ಲ. ಬಟ್ ಸ್ಪಿರಿಚುವಲ್ ಈ ಗ್ರೋತ್ಗೆ ನಾವೇನಾದ್ರು ಒಳ್ಳೆಯ ಒಂದು ಶ್ಲೋಕಗಳನ್ನು ಕಲಿಬೇಕು ಅಂತಂದರೆ ಎಲ್ಲ ಈ ಕೃಷ್ಣ ಪಕ್ಷದ ಗುರುಪುಷ್ಯ ಯೋಗನೂ ಸಹ ತುಂಬಾ ಒಳ್ಳೆಯ ದಿನ. ಇಂಥ ಒಳ್ಳೆಯ ದಿನ ನಾವು ರಾಯರ ಗಾಯತ್ರಿ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಯರ ಮಂತ್ರಗಳಿಗೆ ತುಂಬಾ ಶಕ್ತಿ. ಎಷ್ಟು ಅದನ್ನು ಅಂತಂದರೆ ಕಲಿಯುಗಕ್ಕೆ ತುಂಬ ಬೇಕಾದ ಮಂತ್ರಗಳು. ಸೊ ಇದನ್ನು ಪಠಿಸುವಾಗ ಹಾಗೆ ನಮಗೆ ಶ್ರದ್ಧಾಭಕ್ತಿ ಸಹ ಇರಬೇಕಾಗತ್ತೆ. ನಮಗೆ ಕಷ್ಟ ಬಂದಾಗ ನಾವು ರಾಯರನ್ನು ನೆನೆದ್ರೆ, ಅವ್ರದ್ದೇನಾದರೂ ನಮಗೆ ಗೊತ್ತಿರೋ ಮಂತ್ರಗಳನ್ನು ಕೇಳಿಕೊಂಡಾಗ ಖಂಡಿತವಾಗ್ಲೂ ರಾಯರು ನಮ್ಮ ಕೈ ಬಿಡೋದಿಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ನಮಗೆ ಯಾವಾಗಲೂ ನಂಬಿಕೆ ಇದೆ. ಈ ಮಂತ್ರನ ನೀವು 1 ಬಾರಿ, 5 ಬಾರಿ, 9 ಬಾರಿ, ಹಾಗೆ ಟೈಮ್ ಇದ್ದರೆ 21 ಸಾರಿ ಸಹ ಹೇಳ್ಕೊಳ್ಬೋದು. ಅಥವಾ ಇನ್ನೂ ಟೈಮ್ ಇತ್ತು ನಮಗೆ ಅಂದರೆ 1008 ಸಾರಿ ಸಹ ಹೇಳ್ಕೊಳ್ಬೋದು. ಸೊ ಒಂದು ಸ್ಟಾರ್ಟ್ ಮಾಡಿದರೆ 48 ದಿನ ಇದನ್ನು ಕಂಟಿನ್ಯೂಸ್ ಆಗಿ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಕಡೆ ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳದ್ದು 3 ಗಾಯತ್ರಿ ಮಂತ್ರ ಇದೆ. ಅದರಲ್ಲಿ ಫಸ್ಟ್ ಬಂದು ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಂತ. ಅದರ ಮೀನಿಂಗು, ಓಂ ಅನ್ನೋದು ಸೇಕ್ರೆಡ್, ಫಸ್ಟ್ ನಾವೆಲ್ಲದಕ್ಕೂ ಹೇಳ್ತೀವಿ. ವೆಂಕಟನಾಥಾಯ ವಿದ್ಮಹೆ ಅಂದರೆ ನಾವು ವೆಂಕಟನಾಥ ಅನ್ನೋದು ಅವರ ರಾಘವೇಂದ್ರ ಸ್ವಾಮಿಗಳ ಹಳೆಯ ಪೂರ್ವಾಶ್ರಮದ ಹೆಸರು. ಅದು ಅವರನ್ನು ನೆನಪಿಸ್ಕೊಳ್ತೀವಿ. ಸಚ್ಚಿದಾನಂದ ಧೀಮಹಿ ಅಂತಂತಂದರೆ ಸತ್ ಚಿತ್ ಆನಂದ ಅಂದರೆ ನಾವು ಅವರನ್ನು ದೈಹಿಕವಾಗೂ ಹಾಗೆ ಮಾನಸಿಕವಾಗಿಯೂ ಹಾಗೆ ಅವರನ್ನು ನೋಡ್ತಾ, ಅವರನ್ನು ನೆನಪಿಸ್ಕೊಳ್ತಾ ಎಲ್ಲ ರೀತಿಯ ಆನಂದ ಪಡ್ತೀವಿ ನಾವು. ಅಂಥ ರಾಘವೇಂದ್ರ ಸ್ವಾಮಿ ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತೀವಿ. ಇನ್ನೊಂದು ಗಾಯತ್ರಿ ಮಂತ್ರ ಯಾವುದು ಅಂದರೆ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅಂತ. ಸೇಮ್ ಅದೇ ವೆಂಕಟನಾಥ ಅವರ ಪೂರ್ವಾಶ್ರಮದ ಹೆಸರು, ಹಾಗೆ ತಿಮ್ಮಣ್ಣ ಪುತ್ರ ಅಂದರೆ ಅವರ ಅಪ್ಪನ ಹೆಸರು ತಿಮ್ಮಣ್ಣ, ಹಾಗಾಗಿ ಅವರ ಪುತ್ರ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ನಾವು ನೆನಪಿಸ್ಕೊಳ್ತೀವಿ. ಅವರು ನಮಗೆ ಮಾರ್ಗದರ್ಶನ ಮಾಡಲಿ. ಇನ್ನೊಂದು 3ನೇದಂದರೆ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಇದು ಅವರ 3 ಅವತಾರಗಳಂದರೆ, ಮುಂಚೆ ಅವರು ಕೃತಯುಗದಲ್ಲಿ ಪ್ರಹ್ಲಾದನಾಗಿ, ದ್ವಾಪರ ಯುಗದಲ್ಲಿ ಅಥವಾ ತ್ರೇತಾಯುಗದಲ್ಲಿ ವ್ಯಾಸರಾಜರಾಗಿ, ಈಗ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟಿರೋದಲ್ವ. ಸೊ ಆ 3 ಹೆಸರನ್ನು ನೆನಪಿಸ್ಕೊಂಡು ಹೇಳೋವಂಥ ಇದು ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಾವು ಈ 3 ರೂಪನ್ನು ನೆನಪಿಸ್ಕೊಳ್ತೀವಿ. ಅಂಥ ರಾಘವೇಂದ್ರ ಸ್ವಾಮಿಗಳು ನಮಗೆ ಮಾರ್ಗದರ್ಶನ ಮಾಡಲಿ ಅಂತ. ಸೊ ಈ ಗುರುಪುಷ್ಯ ಬಂದಿರುವಂಥ ಈ ದಿನ ನಾವು
ಯೋಗ ಈ ಗುರುಪುಷ್ಯ ಯೋಗ ಇರೋಂಥ ಈ ದಿನ ಸ್ಪಿರಿಚುಯಾಲಿಟಿಗೆ ಏನು ಮಾಡಿದ್ರೂ ಒಳ್ಳೆಯದೇ. ಈ ಮಂತ್ರಗಳ ಹೇಳ್ಕೊಳ್ಳಿಕ್ಕೆ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರೇ ಇವತ್ತು ಒಳ್ಳೆಯದು. ಸಂಜೆ ಹೊತ್ತಲ್ಲಿ ಈಗ ಕುತ್ಕೊಂಡ್ಬಿಟ್ಟು ನಾವು ಹೇಳಿಕೊಂಡ್ರೆ ಇದನ್ನು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಯಾವುದಾದ್ರೂ ಗುರುವಾರನಾದರೂ ಹೇಳ್ಕೊಳ್ಬೋದು. ಈ ಥರ ಬಂದಿರುವಾಗ ಹೇಳ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ಸೊ ಯಾವತ್ತೂ ರಾಘವೇಂದ್ರ ಸ್ವಾಮಿಗಳವಾಗ ನಮ್ಮ ಕೈ ಬಿಡೋದಿಲ್ಲ. ಅವರು ಹೇಗೆ ಭಕ್ತರು ಯಾವ ಥರ ನಂಬಿಕೆ ಇಟ್ಟು ಅವ್ರನ್ನ ಕೇಳ್ಕೊಳ್ತಾರೋ ಅದೇ ಥರ ಎಷ್ಟೋ ಜನಕ್ಕೆ ಪವಾಡಗಳೆಲ್ಲ ನಡೆದು ತುಂಬ ಅದು ಅವ್ರ ಅನುಭವಕ್ಕೆ ಬಂದಿರೋದ್ರಿಂದನೇ ಅಷ್ಟೊಂದು ಅವರನ್ನು ನಂಬ್ತಾರೆ ಅಂತ ಹೇಳ್ಬೋದು. ರಾಯರ ಆರಾಧನೆಗೆ ಶುದ್ಧ ಮನಸ್ಸೊಂದಿದ್ದರೆ ಸಾಕು. ಸೊ ಈ ಮಂತ್ರಗಳನ್ನು ಜಾಸ್ತಿ ಹೇಳ್ಕೊಂಡು ಹೇಳೋಕ್ಕಾಗದೆ ಬಿಡೋಕ್ಕಿಂತ ಅಟ್ಲೀಸ್ಟ್ ಒಂದು ಸಾರಿ ಹೇಳ್ಕೊಂಡ್ರೂ ಸಾಕಾಗುತ್ತೆ. ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು ಯಾವಾಗ ನಮ್ಮ ಮನಸ್ಸಿಗೆ ನಮಗೆ ಯಾವಾಗ ಆಗುತ್ತೋ ಆಗ ಕೂತ್ಕೊಂಡ್ಬಿಟ್ಟು ಹೇಳ್ಕೊಂಡ್ರೆ ಖಂಡಿತ ರಾಯರು ನಮ್ಮ ಕೈ ಬಿಡೋದಿಲ್ಲ, ಕಾಪಾಡ್ತಾನೆ ಅಂತ. ಇಂಥ ಒಳ್ಳೆಯ ದಿನ ನಾವು ಸಹ ಅಂದ್ಕೊಂಡ್ಬಿಟ್ಟು ರಾಯರನ್ನು ನಂಬೋಣ, ಆಯಿತಾ? ಸೊ ಥ್ಯಾಂಕ್ ಯು.